ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ಇವತ್ತು ನಾವು ವೈನ್ಸ್ ಮಾಡೋದು ಹೇಗೆ ಅಂತ ಕಲಿಯೋಣ. ನೋಡಿ, ವೈನ್ಸನ್ನು ಹೇಗೆ ಮಾಡೋದು ಅಂತ ಹೇಳಿ, ಮೊದಲಿಗೆ ಕೋನನ್ನು ಸರ್ಫೇಸಲ್ಲಿಟ್ಟು ಸ್ವಲ್ಪ ಪ್ರೆಷರಲ್ಲಿ ಮೇಲೆ ಬರುವಾಗ ಮತ್ತು ಸ್ವಲ್ಪ ಪ್ರೆಷರ್ ಜಾಸ್ತಿ ಮಾಡಿ, ಮಿಡ್ಲಲ್ಲಿ ಹೈ ಪ್ರೆಷರ್ ಮತ್ತು ಲೋ ಪ್ರೆಷರಲ್ಲಿ ನಾವು ನಿಲ್ಲಿಸಬೇಕು. ಈ ರೀತಿಯಾಗಿ ನಾವು ವೈನ್ಸನ್ನು ಡ್ರಾ ಮಾಡ್ತೀವಿ. ನೋಡಿ, ಮೊದಲಿಗೆ ಲೋ ಪ್ರೆಷರ್ ಮತ್ತು ಹೈ ಪ್ರೆಷರ್ ಮತ್ತು ಲೋ ಪ್ರೆಷರ್, ಈ ರೀತಿಯಾಗಿ ನಾವು ವೈನ್ಸನ್ನು ಡ್ರಾ ಮಾಡ್ಕೋಬೇಕಾಗ್ತದೆ. ಇದಕ್ಕೆ ನಾವು ಪ್ರಾಕ್ಟೀಸ್ ಮಾಡಬೇಕು. ಪ್ರಾಕ್ಟೀಸ್ ಮಾಡಿದರೆ ತುಂಬ ಚೆನ್ನಾಗಿ ಬರುತ್ತೆ. ಮೆಹಂದಿಯಲ್ಲಿ ವೈನ್ಸ್ ತುಂಬ ಕಡೆ ಯೂಸ್ ಮಾಡ್ತೇವೆ. ನೋಡಿ, ಮೊದಲಿಗೆ ಸರ್ಫೇಸಲ್ಲಿಟ್ಟು ಸ್ವಲ್ಪ ಪ್ರೆಷರ್ ಕೊಟ್ಟು, ಮಿಡ್ಲಲ್ಲಿ ಸ್ವಲ್ಪ ಜಾಸ್ತಿ ಪ್ರೆಷರ್ ಕೊಟ್ಟು, ಮತ್ತು ಎಂಡಿಗೆ ಪ್ರೆಷರ್ ಹಾಗೇ ಕಮ್ಮಿ ಮಾಡೋದು. ಈ ರೀತಿಯಾಗಿ ನೋಡಿ, ಈಗ ನಾನೊಂದು ವೈನ್ಸನ್ನು ನಿಮಗೆ ನಾನು ಡ್ರಾ ಮಾಡಿ ಕೊಡ್ತೇನೆ. ಮೊದಲಿಗೆ ನಾವು ಲೈನ್ ಎಳಿಬೇಕು. ಲೈನ್ ಎಳೆದ ನಂತರ ನಾವು ವೈನ್ಸನ್ನು ಸ್ಟಾರ್ಟ್ ಮಾಡಬೇಕು. ನಾನೀಗ ನಿಮಗೆ ಹೇಗೆ ಹೇಳಿದೆ, ಫಸ್ಟಿಗೆ ಲೋ ಪ್ರೆಷರ್ ಮತ್ತು ಹೈ ಪ್ರೆಷರಲ್ಲಿ ಹೋಗಿ ಮತ್ತೆ ಎಂಡಿಗೆ ಲೋ ಪ್ರೆಷರ್ ಮಾಡೋದು. ಈ ರೀತಿಯಾಗಿ ನಾವು ವೈನ್ಸನ್ನು ಡ್ರಾ ಮಾಡೋದು. ನೋಡಿ, ಕರೆಕ್ಟಾಗಿ ನೋಡಿ ನಾನು ಯಾವ ರೀತಿ ಮಾಡ್ತಾ ಇದ್ದೇನೆ ಅಂತ. ಮೊದಲಿಗೆ ಲೋ ಪ್ರೆಷರ್ ನಾವು ತಗೊಳ್ಳೋದು, ಮತ್ತು ಸ್ವಲ್ಪ ಜಾಸ್ತಿ ಪ್ರೆಷರ್, ಮತ್ತು ಎಂಡಿಗೆ ಲೋ ಪ್ರೆಷರ್ಗೆ ಬರ್ತೇವೆ. ಈ ರೀತಿಯಾಗಿ ನಾವು ವೈನ್ಸನ್ನು ಡ್ರಾ ಮಾಡೋದು. ನೋಡಿ, ಇಲ್ಲಿ ನನಗೆ ವೈನ್ಸನ್ನು ಡ್ರಾ ಮಾಡ್ತಾ ಇದ್ದೇನೆ. ಇದನ್ನು ಗಮನವಿಟ್ಟು ನೋಡಿ, ಆಗ ನಿಮಗೆ ಅರ್ಥ ಆಗುತ್ತೆ ವೈನ್ಸ್ ಹೇಗೆ ಡ್ರಾ ಮಾಡೋದು ಅಂತ. ಮೊದಲಿಗೆ ಲೋ ಪ್ರೆಷರ್ ಮತ್ತು ಹೈ ಪ್ರೆಷರ್ ಮತ್ತು ಪ್ರೆಷರ್ ಕಮ್ಮಿ ಮಾಡೋದು. ಫಸ್ಟ್ ಪ್ರೆಷರ್, ಸೆಕೆಂಡ್, ಥರ್ಡ್, ಈ 3 ಸ್ಟೆಪ್ಪಲ್ಲಿ ಈ ವೈನ್ಸನ್ನು ನಾವು ಡ್ರಾ ಮಾಡಲಿಕ್ಕೆ ಆಗ್ತದೆ. ನೋಡ್ತಾ ಇದ್ದೀರಲ್ಲ, ಇಲ್ಲಿ ನಂದು ಕ್ಯಾಮರಾ ಸ್ವಲ್ಪ ಸರಿ ಇಲ್ಲ, ಆಚೆ ಹೋಗಿದೆ, ನಾನು ನೋಡಿರಲಿಲ್ಲ, ಸಾರಿ. ನೆಕ್ಸ್ಟ್ ಟೈಮ್ ಈಗ ಆಗಲ್ಲ, ಕರೆಕ್ಟ್ ಮಾಡ್ತೇನೆ. ಈ ರೀತಿಯಾಗಿ ನಾವು ವೈನ್ಸನ್ನು ಡ್ರಾ ಮಾಡೋದು. ವೈನ್ಸ್ ಯಾವ ರೀತಿ ಡ್ರಾ ಮಾಡೋದು ಅಂತ ಈಗ ನಿಮಗೆ ತಲೆಗೆ ಹೋಗಿರ್ಬೋದು. ಹೋಗದೆ ಇದ್ದರೆ ನಾನು ನೆಕ್ಸ್ಟ್ ನಿಮಗೆ ನಾನು ವೈನ್ಸ್ ಇದ್ದೇ ಇದು ಮಾಡ್ತೇನೆ. ನೋಡಿ, ಈಗ ಕರೆಕ್ಟ್ ಇಟ್ಟೆ. ನೋಡಿ, ವೈನ್ಸ್ ಯಾವ ರೀತಿ ಡ್ರಾ ಮಾಡೋದು. ವೈನ್ಸ್ ಎಷ್ಟು ಚೆಂದ ಕಾಣ್ತದೆ. ಮೆಹಂದಿಯಲ್ಲಿ ವೈನ್ಸನ್ನು ಉಪಯೋಗಿಸ್ಕೊಂಡು ತುಂಬ ಡಿಸೈನ್ಸನ್ನು ನಮಗೆ ಕ್ರಿಯೇಟ್ ಮಾಡಲಿಕ್ಕಾಗ್ತದೆ. ಗಲ್ಫ್ ಮೆಹಂದಿಯಲ್ಲೆಲ್ಲ ಜಾಸ್ತಿ ವೈನ್ಸ್ ಯೂಸ್ ಆಗ್ತದೆ. ಇಂಡಿಯನ್ ಮೆಹಂದಿಯಲ್ಲೂ ಯೂಸ್ ಆಗ್ತದೆ, ಬ್ರೈಡಲಲ್ಲೂ ಯೂಸ್ ಆಗುತ್ತೆ. ನೋಡಿ, ಮೊದಲು ಲೋ ಪ್ರೆಷರ್ ಮತ್ತು ಹೈ ಮತ್ತು ಲೋ. ನೋಡಿ, ಲೋ ಪ್ರೆಷರ್, ಹೈ ಮತ್ತು ಲೋ ಪ್ರೆಷರ್, ಹೈ ಮತ್ತು ಲೋ. ಈ ರೀತಿಯಾಗಿ ಮೇಲಿಂದ ಲೋ ಪ್ರೆಷರ್, ಹೈ ಮತ್ತು ಲೋ. ವೈನ್ಸ್ ಎಷ್ಟು ಸುಂದರವಾಗಿ ಕಾಣ್ತಾ ಉಂಟು. ಮೆಹಂದಿಯಲ್ಲಿ ವೈನ್ಸ್ ಒಂದು ಸುಂದರವಾದ ಕ್ರಿಯೇಷನ್ ಅಂತ ಹೇಳ್ಬೋದು. ವೈನ್ಸನ್ನು ಉಪಯೋಗಿಸಿ ನಾವು ಬೇರೆ ಬೇರೆ ಥರದ್ದು ಇದನ್ನು ಮೆಹಂದಿ ಡಿಸೈನ್ಸನ್ನು ನಾವು ಕ್ರಿಯೇಟ್ ಮಾಡಲಿಕ್ಕೆ ಸಾಧ್ಯ ಉಂಟು. ನೋಡಿ, ನಾನು ನೆಕ್ಸ್ಟ್ ಇನ್ನೊಂದು ವೈನ್ಸನ್ನು ಡ್ರಾ ಮಾಡಿ ನಿಮಗೆ ನಾನು ತೋರಿಸ್ತಾ ಇದ್ದೇನೆ. ನೋಡಿ, ಯಾವ ರೀತಿ ಅಂತ ವೈನ್ಸ್ ಡ್ರಾ ಮಾಡೋದು. ಮೊದಲಿಗೆ ಟಿಪ್ಪನ್ನು ಸರ್ಫೇಸಲ್ಲಿಟ್ಟು, ಮೊದಲಿಗೆ ಒಂದು ಲೈಟ್ ಥಿನ್ ಲೈನ್ ಇದೊಂದು ಗೆರೆ ಎಳೆದಾಗೆ, ನಂತರ ಸ್ವಲ್ಪವಾಗಿ ಪ್ರೆಷರ್ ಜಾಸ್ತಿ ಮಾಡಿ, ನಂತರ ಪ್ರೆಷರನ್ನು ಕಮ್ಮಿ ಮಾಡೋದು. ಈ ರೀತಿಯಾಗಿ ನಾವು ವೈನ್ಸನ್ನು ಡ್ರಾ ಮಾಡೋದು. ಮೊದಲಿಗೆ ಒಂದು ಥಿನ್ ಲೈನ್, ಆಗ ಎಂಥ ಪ್ರೆಷರ್ ಇಲ್ಲ, ನಂತರ ಪ್ರೆಷರ್ ಕೊಟ್ಟು ನೆಕ್ಸ್ಟ್ ಪ್ರೆಷರ್ ಕಮ್ಮಿ ಮಾಡ್ತಾ ಬರೋದು. ಈ ರೀತಿಯಾಗಿ ನಾವು ವೈನ್ಸನ್ನು ಡ್ರಾ ಮಾಡೋದು. ನಿಮಗೀಗ ವೈನ್ಸ್ ಡ್ರಾ ಮಾಡೋದು ಹೇಗೆ ಅಂತ ಅರ್ಥ ಆಗಿರ್ಬೋದು. ನಿಮಗೆ ಅರ್ಥ ಆಗದಿದ್ದರೆ ಇನ್ನೊಂದೆರಡು ವೈನ್ಸನ್ನು ಡ್ರಾ ಮಾಡಿ ನಿಮಗೆ ನಾನು ತೋರಿಸ್ತೇನೆ. ಆಗ ನಿಮಗೆ ಕರೆಕ್ಟಾಗಿ ಅರ್ಥ ಆಗುತ್ತೆ ವೈನ್ಸ್ ಹೇಗೆ ಡ್ರಾ ಮಾಡೋದು ಅಂತ. ಇವತ್ತು ನಾವು ಫುಲ್ಲು ಕ್ಲಾಸಲ್ಲಿ ವೈನ್ಸ್ನ ಬಗ್ಗೆನೇ ಜಾಸ್ತಿ ಕಲಿಯುವ. ವೈನ್ಸ್ ಬೇಗಕ್ಕೆ ತಲೆಗೆ ಹೋಗಲ್ಲ. ನಾನೀಗ ಮಾಡಿ ತೋರಿಸ್ತೇನಲ್ಲ, ಆಗ ನಿಮಗೆ ತಲೆಗೆ ಹೋಗುತ್ತೆ. ನೋಡಿ, ನೀವು ಮೊದಲಿಗೆ ಸರ್ಫೇಸಲ್ಲಿಟ್ಟು ಥಿನ್ ಲೈನ್ ಮತ್ತು ಪ್ರೆಷರ್ ಕೊಡ್ತಾ ಎಂಡಿಗೆ ಪ್ರೆಷರ್ ನಿಲ್ಲಿಸಿ, ನಾವು ಫಸ್ಟಿಗೆ ಹೇಗೆ ಎಳೆದಿದ್ದೇವೆ ಹಾಗೆ ಇದು ಮಾಡೋದು. ಈ ರೀತಿಯಾಗಿ ವೈನ್ಸನ್ನು ಡ್ರಾ ಮಾಡಬೇಕು ನಾವು. ವೈನ್ಸ್ ತುಂಬ ಇಂಪಾರ್ಟೆಂಟ್. ಇದನ್ನು ನೀವು ತುಂಬ ಪ್ರಾಕ್ಟೀಸ್ ಮಾಡಬೇಕಾಗುತ್ತೆ. ವೈನ್ಸ್ ಎಷ್ಟು ಚೆಂದ ಬರ್ತದೆ ಅಷ್ಟು ಚೆಂದ ಆಗ್ತದೆ ನಮ್ಮ ಡಿಸೈನ್ಸ್ ಮೆಹಂದಿಯಲ್ಲಿ. ನೀವು ಕರೆಕ್ಟಾಗಿ ವೈನ್ಸನ್ನು ನೋಡಿ ಹೇಗೆ ಡ್ರಾ ಮಾಡೋದು ಅಂತ ಅದೇ ರೀತಿ ನೀವು ಸಹ ಡ್ರಾ ಮಾಡಿದರೆ ಆಯಿತು. ವೈನ್ಸ್ ತುಂಬ ಈಸಿ ಆಗುತ್ತೆ. ಮೊದಲು ಕಷ್ಟ ಆಗುತ್ತೆ, ನಂತರ ಪ್ರಯತ್ನ ಪಟ್ಟರೆ ಯಾವುದು ಕಷ್ಟ ಅಲ್ಲ ಅಂತ ನಾನು ಹೇಳಲಿಕ್ಕೆ ಬಯಸ್ತೇನೆ. ನೋಡಿ, ಈ ರೀತಿಯಾಗಿ ನಾವು ವೈನ್ಸನ್ನು ಡ್ರಾ ಮಾಡಬೇಕು. ಮೊದಲಿಗೆ ಲೋ ಪ್ರೆಷರ್ ಮತ್ತು ಹೈ ಪ್ರೆಷರ್ ಮತ್ತು ಲೋ, ಈ ರೀತಿಯಾಗಿ ವೈನ್ಸನ್ನು ಡ್ರಾ ಮಾಡೋದು.
ಮೊದಲಿಗೆ ಲೋ ಪ್ರೆಷರ್, ಮತ್ತು ಸ್ವಲ್ಪ ಹೈ ಮತ್ತು ಹೈ ಮತ್ತು ಲೋ ಹೈ 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 ಮತ್ತು ಲೋ ಹೈ 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 ಮತ್ತು ಗೊತ್ತಾಯ್ತಲ್ಲ. ಈ ರೀತಿಯಾಗಿ ನಾವು ವೈನ್ಸನ್ನು ಡ್ರಾ ಮಾಡೋದು. ಈಗ ನಾನು ನಿಮಗೆ ಇನ್ನೊಂದು ಟೈಪಲ್ಲಿ ವೈನ್ಸನ್ನು ಹೇಗೆ ಡ್ರಾ ಮಾಡೋದು ಅಂತ ಹೇಳಿ ತೋರಿಸ್ಕೊಡ್ತೇನೆ. ಈಗ ನಾವು ಇನ್ನೊಂದು ಟೈಪಲ್ಲಿ ಇದು ನೋಡಿ 3 ವೈನ್ಸ್ ಹೇಗೆ ಡ್ರಾ ಮಾಡೋದು ಅಂತ. ಮೊದಲನೇ ವೈನ್ ನೋಡಿ, ಇಲ್ಲಿ ಕರೆಕ್ಟಾಗಿ ನೋಡಿ, ಮೊದಲು ಪ್ರೆಷರ್ ಇರೋದಿಲ್ಲ, ನಂತರ ಪ್ರೆಷರ್ ಕೊಡೋದು ನಾವು. ಈ ರೀತಿಯಾಗಿ ನಾವು 3 ವೈನ್ಸ್, ಇದು 3 ವೈನ್ಸನ್ನು ಡ್ರಾ ಮಾಡೋದು ಹೇಗೆ ಅಂತ. ಮತ್ತು ಇನ್ನು ಕೆಲವರು ಫಸ್ಟಿಗೆ ಲೈನ್ಸ್ ಮಾಡಿ ಮತ್ತೆ ಡ್ರಾ ಮಾಡ್ತಾರೆ. ಅದು ಯಾವ ರೀತಿ ಅಂತ ಹೇಳಿ ನಾನು ನಿಮಗೆ ತೋರಿಸ್ತೇನೆ. ಈ ರೀತಿ ಮಾಡ್ತಾರೆ. ಈ ರೀತಿ ಮಾಡಿ ನಂತರ ಅಲ್ಲಿಂದನೇ ವೈನನ್ನು ಮಾಡಲಿಕ್ಕೆ ಶುರು ಮಾಡ್ತಾರೆ. ನೋಡಿ, ನಾನು 2 ವಿಧದಲ್ಲೂ ನಿಮಗೆ ನಾನು ಹೇಳಿಕೊಟ್ಟೆ. ಆ ವಿಧದಲ್ಲೂ ಸಹ ಮಾಡ್ತಾರೆ ಮತ್ತು ಈ ವಿಧದಲ್ಲೂ ಸಹ ಮಾಡ್ತಾರೆ ವೈನ್ಸನ್ನು. ನಿಮಗೆ ಯಾವುದು ಈಸಿ ಆಗ್ತದೆ ಅದನ್ನು, ಆ ಮೆಥಡನ್ನು ನೀವು ಫಾಲೋ ಮಾಡಿದರೆ ಆಯಿತು. ಅದುವೇ ಸರಿ ಇದುವೇ ಸರಿ ಆ ರೀತಿ ಏನಿಲ್ಲ. ನಿಮಗೆ ಯಾವುದು ಕಂಫರ್ಟೇಬಲ್ ಆಗುತ್ತೆ ಆ ಮೆಥಡನ್ನು ಯೂಸ್ ಮಾಡಿಕೊಂಡು ನೀವು ವೈನ್ಸನ್ನು ಡ್ರಾ ಮಾಡ್ಬೋದು. ನೆಕ್ಸ್ಟ್ ವೈನ್ಸ್ ನೋಡಿ. ನೆಕ್ಸ್ಟ್ ನಾನು ನಿಮಗೆ ಇನ್ನೊಂದು ರೀತಿಯಲ್ಲಿ ಅದನ್ನು ನಾವು ಒಂದು ಡೈರೆಕ್ಷನಲ್ಲಿ ಮಾಡಿದ್ದೇವೆ, ಇನ್ನು ಬೇರೊಂದು ಡೈರೆಕ್ಷನಲ್ಲಿ ನಾನು ನಿಮಗೆ ಮಾಡಿ ಈಗ ತೋರಿಸ್ತಾ ಇದ್ದೇನೆ. ನೋಡಿ, ಫಸ್ಟಿಗೆ ಒಂದು ಲೈನ್ ಹಾಕಬೇಕು ನಾವು, ಕರ್ವಾಗಿ ಲೈನ್ ಆಗಿ, ಮತ್ತು ಅದರ ಮೇಲೆ ನಾವು ವೈನ್ಸನ್ನು ಡ್ರಾ ಮಾಡಲಿಕ್ಕೆ ಶುರು ಮಾಡಬೇಕು. ವೈನ್ಸ್ ಹೇಗೆ ಡ್ರಾ ಮಾಡೋದು ಅಂತ ಹೇಳಿದ್ರೆ, ಮೊದಲು ಲೋ ಪ್ರೆಷರ್ ಮತ್ತು ಸ್ವಲ್ಪ ಹೈ ಮತ್ತು ಲೋ, ಈ ರೀತಿಯಾಗಿ ಲೋ ಹೈ ಹೈ ಮತ್ತು ಲೋ, ಈ ರೀತಿಯಾಗಿ ಬರ್ತದೆ. ನಾವೇನಂತ ಹೇಳ್ತೇವೆ ಅಂತ ಹೇಳಿದ್ರೆ, ಇದು ಅಸೆಂಡಿಂಗ್ ಫಾರ್ಮ್ ಅಂತ ಹೇಳ್ತೇವಲ್ಲ ಮ್ಯಾಥ್ಸಲ್ಲಿ, ಅದೇ ರೀತಿ ಸಣ್ಣದ್ರಿಂದ ದೊಡ್ಡ ಮತ್ತು ಸಣ್ಣದಾಗೋದು, ಆ ರೀತಿಯಾಗಿ ಮಾಡ್ತಾ ಹೋಗೋದು. ಈಗ ನೋಡಿ, ನಾನಲ್ಲಿ ಮಾಡೋದನ್ನು ನೀವು ಗಮನವಿಟ್ಟು ನೋಡಬೇಕು. ಗಮನವಿಟ್ಟು ನೋಡಿದರೆ ನಿಮಗೆ ಅದು ಚೆಂದಾಗಿ ಮಾಡಲಿಕ್ಕೆ ಬರ್ತದೆ. ಇಲ್ಲದೆ ನಿಮ್ಮ ಗಮನ ಎಲ್ಲೆಲ್ಲಿ ಇಟ್ಟರೆ ಖಂಡಿತವಾಗಿ ಬರಲಿಕ್ಕೆ ಸಾಧ್ಯ ಇಲ್ಲ. ಪ್ರಯತ್ನ ಪಟ್ಟರೆ ಯಾವುದೇ ಒಂದು ವಿಷಯನ ಕಲೀಲಿಕ್ಕೆ ಜಾಸ್ತಿ ಟೈಮ್ ತಗೊಳ್ಳಲ್ಲ. ನಾವು ಎಷ್ಟು ಶ್ರದ್ಧೆಯಿಂದ ಕಲಿತೇವೆ ಅಷ್ಟು ಬೇಗ ನಮಗೆ ಅದು ಬರ್ತದೆ. ನೀವು ಇದನ್ನು ಒಂದು 4-5 ಸರ್ತಿ ಟ್ರೈ ಮಾಡಿ, ಚೆಂದ ಮಾಡಿ ಟ್ರೈ ಮಾಡಿ, ಇದು ಚೆಂದಾಗಿ ಬರ್ತದೆ. ಇದು ಬಂದರೆ ನಿಮಗೆ ಮೆಹಂದಿಯಲ್ಲಿ ತುಂಬ ಡಿಸೈನ್ಸ್ ವೈನ್ಸನ್ನು ಯೂಸ್ ಮಾಡಲಿಕ್ಕಾಗ್ತದೆ. ನೆಕ್ಸ್ಟ್ ನಾನು ನಿಮಗೆಲ್ಲ ಹೇಳಿಕೊಡ್ತಾ ಇದ್ದೇನೆ. ನಾನಂದರೆ ಡೈಲಿ 1 ಇಲ್ಲದಿದ್ದರೆ 2 ಯಾವುದಾದ್ರೂ 2 ವಿಷಯವನ್ನು ನಿಮಗೆ ನಾನು ಹೇಳಿಕೊಡೋದು. ಯಾಕೆ ಅಂತ ಹೇಳಿದರೆ, ಜಾಸ್ತಿ ವಿಷಯವನ್ನು ಹೇಳಿದರೆ ನಿಮಗೆ ಅದು ಜಾಸ್ತಿ ತಲೆಗೆ ಹೋಗಲ್ಲ, ಗೊತ್ತಾಯ್ತಾ. ಅದಕ್ಕೋಸ್ಕರ ನಾನು ನಿಮಗೆ ಜಾಸ್ತಿ ವಿಷಯಗಳನ್ನ ಇಲ್ಲಿ ಎಕ್ಸ್ಪ್ಲೇನ್ ಮಾಡೋದಿಲ್ಲ. ನಾನು 1-2 ಎಲಿಮೆಂಟ್ಸನ್ನು ಡೈಲಿ ನಿಮಗೆ ಹೇಳ್ಕೊಡ್ತೇನೆ. ಅದು ನಿಮ್ಮ ತಲೆಗೆ ಹೋದರೆ ಅದರಲ್ಲೇ ನೀವು ಚೆಂದದು ಡಿಸೈನ್ಸ್ ಎಲ್ಲ ಮಾಡ್ಬೋದು. ಸ್ವಲ್ಪ ಕ್ಲಾಸ್ ಲೇಟ್ ಆಗ್ಬೋದು ನಮ್ಮದು, ಆದರೂ ಎಲ್ಲ ಡಿಸೈನ್ಸನ್ನು ನಾನು ನಿಮಗೆ ಹೇಳಿಕೊಡ್ತಾ ಹೋಗ್ತೇನೆ. ಇವತ್ತು ನೋಡಿ, ನಾವು ವೈನ್ಸಿಗೆ ಬಂದು ಮುಟ್ಟಿದ್ದೇವೆ. ಇನ್ನೊಂದು ವೈನ್ಸನ್ನು ಯಾವ ರೀತಿ ಡ್ರಾ ಮಾಡೋದು ನೋಡಿ. 2 ಕರ್ವ್ ಲೈನ್ ಹಾಕಿ ವೈನ್ಸ್, ಇದು ತುಂಬ ಚೆಂದ ಕಾಣ್ತದೆ. ನೀವು ಇದನ್ನು ಯೂಸ್ ಮಾಡಿ ಡಿಸೈನ್ಸ್ ಎಲ್ಲ ಮಾಡ್ಬೋದು. ಹ್ಯಾಂಡಿಗೆಲ್ಲ ತುಂಬ ಚೆಂದ ಕಾಣ್ತದೆ ನೋಡಿ. ಈ ರೀತಿ ಇದರಲ್ಲಿ ನಾನು ಸ್ವಲ್ಪ ದೊಡ್ಡ ವೈನ್ಸನ್ನು ಯೂಸ್ ಮಾಡಿದ್ದೇನೆ ನೋಡಿ. ಈ ರೀತಿಯಾಗಿ ವೈನ್ಸನ್ನು ನಾವು ಡ್ರಾ ಮಾಡೋದು. ಮೊದಲಿಗೆ ಥಿನ್ ಲೈನ್ ಮತ್ತು ಲೋ ಪ್ರೆಷರ್ ಮತ್ತು ಹೈ ಮತ್ತು ಲೋ, ಈ ರೀತಿಯಾಗಿ ಬರ್ತದೆ ವೈನ್ಸನ್ನು. ನೀವು ಯಾವಾಗಲೂ ವೈನ್ಸ್ ಡ್ರಾ ಮಾಡುವಾಗ ಇಷ್ಟು ಬೇಸಿಕ್ ಮೆಥಡನ್ನು ನೀವು ಕಲ್ತ್ಕೊಂಡಿರ್ಬೇಕು. ಬಾರ್ಡರ್ ಮಾಡುವಾಗ 4 ಲೈನ್ ಕಂಪಲ್ಸರಿ, ಅದೊಂದು ಮೆಥಡ್ ನಾನು ನಿನ್ನೆ ಅಲ್ಲ ಮೊನ್ನೆ ಸಹ ಹೇಳಿಕೊಟ್ಟಿದ್ದೇನೆ, ನಿನ್ನೆ ಸಹ ಮಾಡಿ ತೋರಿಸಿದ್ದೇನೆ. ಇವತ್ತು ನೆಕ್ಸ್ಟ್ ನಾನು ಹೇಳ್ತೇನೆ, ವೈನ್ಸ್ ಮಾಡುವಾಗ ಸಹ ಹಾಗೆಯೇ ಫಸ್ಟಿಗೆ ಸರ್ಫೇಸಲ್ಲಿ ಇಟ್ಟು ಕೋನ್ನ ಟಿಪ್ಪನ್ನು ಥಿನ್ ಲೈನ್ ಮಾಡಿ, ಮತ್ತೆ ಪ್ರೆಷರ್ ಕೊಡ್ತಾ ಹೈ ಮಾಡಿ, ಮತ್ತೆ ಲೋ ಮಾಡಿ ಎಂಡ್ ಮಾಡಬೇಕು. ಈ ರೀತಿಯಾಗಿ ಮಾಡೋದು. ಇದು ನೀವು ತಲೆಯಲ್ಲಿ ಇಟ್ಕೊಂಡ್ರೆ ನಿಮಗೆ ಕರೆಕ್ಟಾಗಿ ವೈನ್ಸ್ ಹೇಗೆ ಡ್ರಾ ಮಾಡೋದು ಅಂತ ಹೇಳಿ ಗೊತ್ತಾಗ್ತದೆ. ಮೊದಲಿಗೆ ಕೋನ್ನ ಟಿಪ್ಪನ್ನು ಸರ್ಫೇಸಲ್ಲಿ ಇಟ್ಟು ಲೋ ಪ್ರೆಷರಿಂದ ಸ್ಟಾರ್ಟ್ ಮಾಡಬೇಕು. ನೋಡಿ, ನಾನು ಲೋ ಪ್ರೆಷರಿಂದ ಸ್ಟಾರ್ಟ್ ಮಾಡಿ ಮತ್ತೆ ಹೈ ಮತ್ತೆ ಲೋ ಅಲ್ಲಿ ನಿಲ್ಲಿಸೋದು. ಈ ರೀತಿಯಾಗಿ ನಾವು ವೈನ್ಸನ್ನು ಡ್ರಾ ಮಾಡೋದು. ಸ್ವಲ್ಪ ಮೊದಲಿಗೆ ತಲೆಗೆ ಹೋಗದೇ ಇದ್ದರೂ ಸ್ವಲ್ಪ ಕಷ್ಟ ಆಗುತ್ತೆ, ನಮಗೆ ಅರ್ಥ ಆದರೆ ಮತ್ತೆ ಅದು ಈಸಿ. ಈ ವೈನ್ಸನ್ನು ಈ ರೀತಿಯಾಗಿ ನಾವು ಡ್ರಾ ಮಾಡ್ತಾ ಹೋಗಬೇಕು. ನೋಡಿ, ಯಾವ ರೀತಿಯಾಗಿ ನಾನು ಡ್ರಾ ಮಾಡ್ತಾ ಇದ್ದೇನೆ ಅದೇ ರೀತಿಯಾಗಿ ನೀವು ಸಹ ಡ್ರಾ ಮಾಡಿ. ವೈನ್ಸ್ ಕಲಿಯೋದು ಅಷ್ಟೇನು ಟಫ್ ಇಲ್ಲ, ವೈನ್ಸ್ ಈಸ್ ಈಸಿ. ವೈನ್ಸನ್ನು ಈ ರೀತಿಯಾಗಿ
ನಾವು ಮಾಡ್ಬೋದು. ನೋಡಿ, ಇವತ್ತಿನ ಕ್ಲಾಸಲ್ಲಿ ನಾವು ವೈನ್ಸನ್ನು ಕಂಪ್ಲೀಟ್ ಮಾಡಿದ್ವಿ. ವೈನ್ಸ್ ಹೇಗೆ ಮಾಡೋದು ಅಂತ ನಿಮಗೆ ನಾನು ಅದರದ್ದು ಸಿಂಪಲಾಗಿ ಅದರ ಟಿಪ್ಸ್ ಮತ್ತು ಟ್ರಿಕ್ಸ್ ಎರಡನ್ನೂ ಸಹ ಹೇಳಿಕೊಟ್ಟೆ. ಯಾವ ರೀತಿಯೆಲ್ಲ ಮಾಡ್ತೇವೆ ಅಂತ ಹೇಳಿಕೊಟ್ಟೆ. ಇನ್ನು ನೆಕ್ಸ್ಟ್ ನಾವು ಏನು ಮಾಡೋದು ಅಂತ ಹೇಳಿದರೆ, ನೆಕ್ಸ್ಟ್ ಇದ್ದು ನಾವು ಈ ವೈನ್ಸ್ ಕಂಪ್ಲೀಟ್ ಆದ ತಕ್ಷಣ ನಾವು ಡ್ರಾಪ್ಸನ್ನು ಟ್ರೈ ಮಾಡುವ. ಡ್ರಾಪ್ಸ್ ಹೇಗೆ ಮಾಡೋದು, ಡ್ರಾಪ್ಸನ್ನು ಹೇಗೆ ಡ್ರಾ ಮಾಡೋದು. ಡ್ರಾಪ್ಸ್ 2 ವಿಧದಲ್ಲಿ ಡ್ರಾ ಮಾಡಲಿಕ್ಕೆ ಆಗ್ತದೆ. ನಾನು ನಿಮಗೆ ಇವತ್ತು ಒಂದು ವಿಧಾನ ಹೇಳಿಕೊಡ್ತೇನೆ. ಮೋಸ್ಟ್ಲಿ ಈ ವಿಧಾನ ಅಷ್ಟಾಗಿ ಯೂಸ್ ಆಗೋದಿಲ್ಲ. ಈಗ ಎಲ್ಲರೂ ದುಬೈ ಮೆಹಂದಿಯಲ್ಲಿ ಬೇರೆ ಟೈಪಿದ್ದು ವಿಧಾನ ಹೇಳ್ತಾರೆ, ಅದು ಸಹ ನಾಳೆ ನಿಮಗೆ ನಾನು ಹೇಳಿಕೊಡ್ತೇನೆ. ಇವತ್ತೊಂದು ವಿಧಾನ, ಇದು ತುಂಬ ಪ್ರೊಫೆಷ್ನಲ್ ಆದವರು ಈ ವಿಧಾನವನ್ನು ಯೂಸ್ ಮಾಡ್ತಾರೆ. ಆದರೆ ಈಗ ಅಷ್ಟಾಗಿ ಈ ವಿಧಾನವನ್ನು ಬೇರೆ ರೀತಿಯಲ್ಲಿ ಡ್ರಾ ಮಾಡಿ ತೋರಿಸ್ತಾರೆ. ಅದನ್ನು ನಾನು ನಿಮಗೆ ನಾಳೆ ತೋರಿಸ್ತೇನೆ. ಆದರೆ ಈ ವಿಧಾನ ಇವತ್ತು ತೋರಿಸ್ತಾ ಇದ್ದೇನೆ. 2 ವಿಧಾನ ಮುಂದೆ ತೋರಿಸಿದ್ರು ಅಂತ ಹೇಳಬೇಡಿ, ಎರಡನ್ನೂ ಸಹ ತೋರಿಸ್ತೇನೆ. ಒಂದು ಇವತ್ತು ತೋರಿಸ್ತೇನೆ, ನಮ್ಮದು ವಿಡಿಯೋ ಲೆಂತ್ ತುಂಬ ಉದ್ದ ಆಗ್ತದೆ, ಅದಕ್ಕೆ ಇನ್ನೊಂದನ್ನು ನಾಳೆ ತೋರಿಸ್ತೇನೆ. ನೋಡಿ, ಫಸ್ಟಿಗೊಂದು ಡ್ರಾಪ್ ಮಾಡಿ ಮತ್ತೆ ಅದನ್ನು ಫಸ್ಟಿಗೆ ನಾವು ಡಾಟ್ ಇಡ್ತಾ ಇದ್ದೇವಲ್ಲ, ಅದನ್ನು ಮಾಡಿ ಅದನ್ನು ಪ್ರೆಷರಿಂದ ಕೆಳಗಡೆ ಬರೋದು, ಈ ರೀತಿಯಾಗಿ ಮಾಡೋದು. ನೋಡಿ, ಫಸ್ಟಿಗೆ ಡಾಟಿಂದ ಈ ರೀತಿಯಾಗಿ ಕೆಳಗಡೆ ಪ್ರೆಷರ್ ಕಮ್ಮಿ ಮಾಡ್ತಾ 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 ಹೋಗೋದು. ವೈನ್ಸಲ್ಲಿ ನಾವು ಲೋ ಪ್ರೆಷರಿಂದ ಹೈ ಪ್ರೆಷರಿಗೆ ಹೋಗ್ತಾ ಇದ್ದದ್ದು. ಡ್ರಾಪ್ಸ್ ಅದಕ್ಕೆ ವಿರುದ್ಧವಾಗಿ, ಅಂದರೆ ಹೈ ಪ್ರೆಷರಿಂದ ಲೋ ಪ್ರೆಷರಿಗೆ ಬರೋದು. ಇದನ್ನು ನಾವು ಡ್ರಾಪ್ಸ್ ಅಂತ ಹೇಳ್ತೇವೆ. ನೋಡಿ, ಈ ರೀತಿಯಾಗಿ ಡ್ರಾಪ್ಸ್ ಮಾಡೋದು. ಚೆಂದ ಮಾಡಿ ನೋಡಿ ನೀವು ಯಾವ ರೀತಿ ಅಂತ. ಮೊದಲಿಗೆ ಹೈ ಪ್ರೆಷರ್ ಮತ್ತು ಲೋ 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 ಮತ್ತು ಥಿನ್ ಲೈನ್. ನೋಡಿ, ಈ ರೀತಿಯಾಗಿ ಡ್ರಾಪ್ಸನ್ನು ನಾವು ಡ್ರಾ ಮಾಡೋದು. ಡ್ರಾಪ್ಸನ್ನು 2 ರೀತಿಯಲ್ಲಿ ಡ್ರಾ ಮಾಡಲಿಕ್ಕೆ ಆಗ್ತದೆ ಅಂತ ಹೇಳಿದೆ ನಾನು. ಆದರೆ ಇನ್ನೊಂದು ವಿಧಾನವನ್ನು ನಾನು ನಿಮಗೆ ನಾಳೆ ಅದನ್ನು ತೋರಿಸ್ತೇನೆ. ನಾಳೆ ಅದು ಯಾವ ರೀತಿ ಡ್ರಾಪ್ಸ್ ಮಾಡೋದು ಅಂತ ಹೇಳಿ. ಅದು ಈಗ ಎಲ್ಲರೂ ಮೆಹಂದಿಯಲ್ಲಿ ಯೂಸ್ ಮಾಡ್ತಾರೆ. ಅದು ನಾಳೆ ನಿಮಗೆ ಲೀವ್ಸಲ್ಲಿ ಬರುವಾಗ ಆ ಡ್ರಾಪ್ಸ್ ಇದ್ದು ವಿಧಾನವನ್ನು ನಾನು ನಿಮಗೆ ತೋರಿಸಿಕೊಡ್ತೇನೆ. ಇದು ಮತ್ತು ವೈನ್ಸ್ ಡ್ರಾಪ್ಸ್ ಎಲ್ಲ ಮಿಕ್ಸ್ ಮಾಡಿ ಯಾವ ರೀತಿ ಡಿಸೈನ್ಸ್ ಮಾಡೋದು ಅಂತ ಹೇಳಿ ನಾಳೆ ನಿಮಗೆ ನಾನು ಹೇಳಿಕೊಡ್ತೇನೆ. ಇವತ್ತು ಇಷ್ಟು ಡ್ರಾಪ್ಸ್ ಇದ್ದಾಯಿತು. ಈಗ ಡ್ರಾಪ್ಸಲ್ಲಿ ನಾವು ಒಂದು ಚಂದದೊಂದು ಡ್ರಾಪ್ಸ್ ಇದ್ದೊಂದು ಲೈನ್ ಕ್ರಿಯೇಟ್ ಮಾಡುವ. ನೋಡಿ, ಒಂದು ಲೈನ್ಸನ್ನು ಇಳಿದು ನಂತರ ಅಲ್ಲಿ ಡ್ರಾಪ್ಸ್ ಮಾಡ್ತಾ ಬರೋದು. ಫಸ್ಟಿಗೊಂದು ಡಾಟ್ ಮಾಡಿ ಅದರಿಂದ ಪ್ರೆಷರ್ ಕಮ್ಮಿ ಮಾಡ್ತಾ ಬರೋದು. ಇದೇ ರೀತಿಯಾಗಿ ಎಲ್ಲವನ್ನು ನಾವು ಡ್ರಾ ಮಾಡ್ತಾ ಬರೋದು. ನೋಡಿ, ಈ ರೀತಿಯಾಗಿ ಡ್ರಾ ಮಾಡಬೇಕಾಗುತ್ತೆ. ಫಸ್ಟಿಗೆ ಡ್ರಾಪ್ಸ್ ಇಟ್ಟು ಮತ್ತೆ ಅದನ್ನು ಥಿನ್ ಲೈನ್ ಮಾಡ್ತಾ ಹೋಗೋದು. ನೋಡಿ, ನಾನು ಹೇಗೆ ಮಾಡ್ತಾ ಇದ್ದೇನೆ ಅದೇ ರೀತಿ ನೀವು ಸಹ ಮಾಡಿ. ಆಗ ನಿಮಗೆ ಅದು ಅರ್ಥ ಆಗ್ತದೆ, ಅರ್ಥ ಆಗದೇನಿಲ್ಲ. ಸ್ನೇಹಿತರೆ, ಇವತ್ತಿನ ಕ್ಲಾಸ್ ನಿಮಗೆ ಅರ್ಥ ಆಗಿದೆ ಅಂತ ಹೇಳಿ ನಾನು ಭಾವಿಸ್ತೇನೆ. ಅದೇ ರೀತಿ ನನ್ನ ಚಾನಲನ್ನು ಯಾರು ಸಬ್ಸ್ಕ್ರೈಬ್ ಮಾಡಲಿಲ್ಲ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿ ಮತ್ತು ಸಪೋರ್ಟ್ ಮಾಡಿ. ನಿಮ್ಮೆಲ್ಲರ ಸಪೋರ್ಟಿಂದನೇ ಇವತ್ತು ನಾವು 500 ಸಬ್ಸ್ಕ್ರೈಬರನ್ನು 1 ವೀಕಲ್ಲಿ ನಾನು ಕಂಪ್ಲೀಟ್ ಮಾಡಿದೆ. ಇನ್ನೂ ಸಹ ಇದೇ ರೀತಿ ನೀವು ಸಪೋರ್ಟ್ ಮಾಡ್ತಾಯಿರಿ ಅಂತ ಹೇಳಿಕೆ ನಾನು ಬಯಸ್ತೇನೆ. ನಿಮ್ಮೆಲ್ಲ ಡೌಟ್ಸ್ಗಳನ್ನ ನೀವು ಕಮೆಂಟಲ್ಲಿ ಕೇಳ್ಬೋದು. ನಾನು ನಿಮಗೆ ಅದಕ್ಕೆ ತಕ್ಕದಾದ ಉತ್ತರವನ್ನು ಕೊಡ್ತೇನೆ. ನೆಕ್ಸ್ಟ್ ಕ್ಲಾಸಲ್ಲಿ ನಾವು ವೈನ್ಸ್ ಡ್ರಾಪ್ಸ್ ಎಲ್ಲ ಮಿಕ್ಸ್ ಮಾಡಿ ಯಾವ ರೀತಿ ಡ್ರಾ ಮಾಡೋದು ಅಂತ ಹೇಳಿ ನಾನು ನಿಮಗೆ ಹೇಳ್ಕೊಡ್ತೇನೆ. ಇನ್ನೊಂದು ಟೈಪಿದ್ದು ಡ್ರಾಪ್ಸನ್ನು ಹೇಗೆ ಇದು ಮಾಡೋದು ಅಂತ ಹೇಳ್ಕೊಡ್ತೇನೆ ನೆಕ್ಸ್ಟ್ ಕ್ಲಾಸಲ್ಲಿ. ಮತ್ತು ನಾವು ಲೀವ್ಸ್ನ ಬಗ್ಗೆ ಕಲಿಯುವ. ಲೀವ್ಸ್ ಹೇಗೆ ಮಾಡೋದು ಅಂತ ಹೇಳಿ ಇವತ್ತಿನ ಕ್ಲಾಸಲ್ಲಿ ನಾವು ಇಷ್ಟು ಕಲಿತಿದ್ದೇವೆ. ಇವತ್ತು ಡ್ರಾಪ್ಸ್ ಮತ್ತು ವೈನ್ಸ್ 2 ಕಂಪ್ಲೀಟ್ ನಮ್ಮದಾಯಿತು. ನೆಕ್ಸ್ಟ್ ನಾವು ಲೀವ್ಸಿಗೆ ಹೋಗುವ ಮತ್ತು ನಾವು ಬಾಕ್ಸಸ್ಗೆ ಹೋಗುವ. ಅದನ್ನೆಲ್ಲ ನಾನು ನಿಮಗೆ ಪ್ರತಿಯೊಂದು ಡೇ ಬೈ ಡೇ ಎಲ್ಲವನ್ನು ಹೇಳಿಕೊಡ್ತಾ ಹೋಗ್ತೇನೆ. ಡ್ರಾಪ್ಸ್ ಹೇಗೆ ಡ್ರಾ ಮಾಡೋದು ಅಂತ ನಿಮಗೆ ಆಲ್ಮೋಸ್ಟ್ ಈಗ ತಲೆಗೆ ಹೋಗಿರ್ಬೋದು. ಡ್ರಾಪ್ಸಿಂದನೇ ಡಾಟ್ಸ್ ಮಾಡಿ ಆನಂತರ ಅದನ್ನು ಪ್ರೆಷರ್ ಕಮ್ಮಿ ಮಾಡ್ತಾ ಕೆಳಗಿನ ಲೈನ್ಗೆ ಇದು ಮಾಡ್ತಾ ಹೋಗೋದು. ಇಷ್ಟೇ ಇರೋದು, ಅದರಲ್ಲಿ ಬೇರೇನೂ ಇದಿಲ್ಲ. ನೀವು ನೋಡ್ತಾ ಇದ್ದೀರಲ್ಲ, ಅದೇ ರೀತಿ ಡ್ರಾಪ್ಸನ್ನು ಡ್ರಾ ಮಾಡ್ತಾ ಹೋಗೋದು. ಕರೆಕ್ಟಾಗಿ ನೋಡಿ, ಖಂಡಿತವಾಗ್ಲೂ ಕಷ್ಟ ಇಲ್ಲ.
ಪ್ರಯತ್ನ ಪಟ್ಟರೆ ಎಲ್ಲವೂ ಈಸಿ ಆಗ್ತದೆ. ಮುಖ್ಯವಾಗಿ ಪ್ರಾಕ್ಟೀಸ್ ಮಾಡಬೇಕು. ನಾವು ಡೈಲಿ ಮನೆಯಲ್ಲಿ ಪ್ರಾಕ್ಟೀಸ್ ಮಾಡಿದರೆ ಎಲ್ಲ ಕರೆಕ್ಟ್ ಆಗುತ್ತೆ. ಫ್ರೆಂಡ್ಸ್, ಇವತ್ತಿದ ಕ್ಲಾಸ್ ನಿಮಗೆ ಇಷ್ಟ ಆದರೆ ಲೈಕ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ, ಶೇರ್ ಮಾಡಿ.